ಗಹನ ಕಾಡಿನೊಳಗೆ ಒಂದು ಮೃದುಮನಸ್ಸಿನ ಕಿರಿಯ ಆನೆ ಅನಂತ್ ಏಕಾಂಗಿಯಾಗಿ ಬದುಕುತ್ತಿದ್ದ. ಅವನಿಗೆ ತಾಯಿಯ ನೆನಪು ಮಾತ್ರ ಉಳಿದುಕೊಂಡಿತ್ತು. ಬೆಳ್ಳಂಬೆಳಗ್ಗೆ ಏಳುವ ಮಂಜಿನೊಳಗೆ ಅವನು ನಿಂತುಕೊಂಡು ಕಳೆದುಕೊಂಡ ತಾಯಿಯಾಗಿ ಮೃದುವಾಗಿ ಕೂಗುತ್ತಿದ್ದಾನೆ. ಆ ಕೂಗು ಕಾಡಿನ ಮೌನವನ್ನು ಮುರಿಯುತ್ತಿದ್ದರೂ ಅವನ ಹೃದಯದ ನೋವನ್ನು ಕೆಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಸಂಜೆ, ಫೈನಲಿ ದ ಸನ್ ಎಂಟರ್ಸ್ ದಿ ಅಟ್ಮಾಸ್ಫಿಯರ್. ಚಿನ್ನದ ಬೆಳಕು ನದಿತೀರಕ್ಕೆ ಚೆಲ್ಲುತ್ತಿತ್ತು. ಅದೇ ವೇಳೆ ಹತ್ತಿರದ ಹಳ್ಳಿಯಿಂದ ಬಂದಿದ್ದ ಅಕ್ಷತಾ, 14 ವರ್ಷದ ಸುಂದರ ಮೃದುಮನಸ್ಸಿನ ಹುಡುಗಿ, ಸೂರ್ಯದ ಬೆಳಕಿನಲ್ಲಿ ಹೊಳೆಯುವ ನದಿಯ ಬಳಿಗೆ ಬಂದಳು. ಅವಳ ಕಣ್ಣುಗಳಿಗೆ ಆಕಸ್ಮಿಕವಾಗಿ ದೊಡ್ಡ ದುಃಖಭರಿತ ಕಣ್ಣುಗಳು ಕಾಣಿಸಿಕೊಂಡವು. ಅದು ಅನಂತ್. ಅವನ ಬೂದು ಚರ್ಮದ ಮೇಲೆ ಮಂಜಿನ ಜಿಡ್ಡು, ಕೈಗಡಿಯಾರದಷ್ಟು ನಾಜುಕಾದ ಕೆಂಪು ಕಟ್ಟಿ ಮತ್ತು ಅದಕ್ಕೆ ಕಟ್ಟಿದ ಚಿಕ್ಕ ಗಂಟೆ ಸಣ್ಣ ಗಾಳಿಯಲ್ಲಿ ಮೃದುವಾಗಿ ಗಂಟು ಹಾಕುತ್ತಿತ್ತು. ಅಕ್ಷತಾ ಕ್ಷಣಕ್ಷಣವೂ ಭಯಗೊಂಡಿಲ್ಲ. ಅವಳ ಮನಸ್ಸಿನಲ್ಲಿ ಮೂಡಿದು ದಯ. ಅವಳು ನಿಧಾನವಾಗಿ ಮುಂದೆ ಬಂದು ಅನಂತನ್ನು ನೋಡುತ್ತಾ ಕೈ ಮುಂದಿಟ್ಟಳು. ಅದೊಂದು ಅದ್ಭುತ ಕ್ಷಣ. ಮಧ್ಯ ಅವಳ್ ಕೈ ಮುಟ್ಟಿದಾಗ ಇಬ್ಬರ ಹೃದಯಗಳೂ ತಕ್ಷಣ ಸಂಪರ್ಕಗೊಂಡವು. ಅದು ನಾನಾ ವರ್ಷಗಳ ಏಕಾಂತಕ್ಕೆ ಒಂದು ಸಣ್ಣ ಬಾಗಿಲು ತೆರೆಯುವಂತೆ. ಮುಂದಿನ ದಿನಗಳಿಂದ ಅಕ್ಷತಾ ಪ್ರತಿದಿನವೂ ಕಾಡಿಗೆ ಬಂದು ಅನಂತ್ಗೆ ಸೀತಿ ಹಣ್ಣು, ಕಲ್ಲಂಗಡಿ, ಜಾಮೂನು ನೀಡುತ್ತಿದ್ದಳು. ಅವಳು ನಗುತ್ತಿದ್ದರೆ ಅನಂತ್ ಸೊಂಡಿಲನ್ನೇ ನಗಿಸುವಂತೆ ಹಾರಾಡಿಸುತ್ತಿದ್ದ. ಇವರಿಬ್ಬರ ನಡುವಿನ ಬಾಂಧವ್ಯ ಅದ್ಭುತವಾಗಿ ಗಟ್ಟಿಪಟ್ಟಿತ್ತು. ಆದರೆ ಹಳ್ಳಿಗೆ ಒಂದು ಭೀಕರ ಬರ ಬಂತು. ಕಾಡು ಒಣಗಿ ಮಣ್ಣು ಬಿರುಕು ಬಿತ್ತು. ನದಿಗಳು ತುಂಬಾ ಕುಗ್ಗಿದವು. ಜನ ಪ್ರಾಣಿಗಳೂ ನೀರಿಗಾಗಿ ಪರದಾಡುತ್ತಿದ್ದಳು. ಒಂದು ಮಧ್ಯಾಹ್ನ ಹೆಚ್ಚಾದ ಬಿಸಿಲಿನಲ್ಲಿ ಅಕ್ಷತಾ ದೌರ್ಬಲ್ಯದಿಂದ ನೆಲಕ್ಕೆ ಬಿದ್ದು ಬಿಟ್ಟಳು. ಅವಳ ಮೃದುವಾದ ಮುಖದಲ್ಲಿ ಬಣ್ಣವೇ ಇರಲಿಲ್ಲ. ಅನಂತ್ ಹೃದಯವೇ ಜಾರಿಬಿಟ್ಟಂತಾಗಿತ್ತು. ಅವನು ತಕ್ಷಣ ತನ್ನ ಸೊಂಡಿಲಿಂದ ಅವನನ್ನೇ ಎತ್ತಿಕೊಂಡು ತನ್ನ ಬೆನ್ನ ಮೇಲೆ ಮೃದುವಾಗಿ ಇಟ್ಟನು. ಅವನ ಕಾಲಿಗೆ ಮುಳ್ಳುಗಳು ಚುಚ್ಚಿದರೂ, ಚರ್ಮವನ್ನು ಬಿಸಿಲು ಸುಟ್ಟರೂ ಅವನ ನಿಲ್ಲದೆ ನಡೆದು ಹೋದ. ತಾಯಿ ತೋರಿಸಿದ್ದ ಒಂದು ರಹಸ್ಯ ನೀರಿನ ತೊಟ್ಟಿಲು ಕಾಡಿನ ಆಳದಲ್ಲಿತ್ತು. ಅಕೆಯ ಬದುಕನ್ನು ಉಳಿಸಲು ಅವನು ಎಲ್ಲಾ ನೋವನ್ನೂ ಮರೆತು ಮುಂದೆ ಸಾಗುತ್ತಿದ್ದೆ. ಸಂಜೆಯ ಹೊತ್ತಿಗೆ ಸುಮ್ಮನಾಗಿದ್ದ ಕಾಡಿನೊಳಗೆ ಒಂದು ಹೊಳಪು ಹೊಮ್ಮುವ ಸ್ಥಳ ತೋರಿತು. ಅದು ತಾಯಿಯ ನೆನಪಿನ ತೋಟಿಲು. ಅನಂತಕ್ಷತೆಯನ್ನ ಜಾಗರೂಕರಾಗಿ ಕೆಳಗಿರಿಸಿ ನೀರನ್ನು ಸೊಂಡಿಲಿನಲ್ಲಿ ತುಂಬಿಕೊಂಡು ಅವಳ ಮುಖದ ಮೇಲೆ ಮೃದುವಾಗಿ ಸುರಿದನು. ನಿಮಿಷಗಳ ಬಳಿಕ ಅಕ್ಷತಾ ಕಣ್ಣು ತೆರೆದಳು. ತೆರೆದುಕೊಂಡ ಮೊದಲ ದೃಶ್ಯ ಅವಳ ಕಡೆಗೆ ಕಳವಳ, ಪ್ರೀತಿ ತುಂಬಿದ ದೃಷ್ಟಿಯಿಂದ ನೋಡುತ್ತಿದ್ದ ಅನಂತ್. ಅವಳು ತಕ್ಷಣ ಅವನ ನುಣುಪಾದ ನೆತ್ತಿಯನ್ನ ಅಪ್ಪಿಕೊಂಡಳು. ಅವರ ಕಣ್ಣೀರು ತೊಟ್ಟಿಲಿನ ನೀರಿನಲ್ಲಿ ಒಂದೆಯಾಯಿತು. ಆಂದು ರಾತ್ರಿ ಹಳ್ಳಿಯ ಜನರು ಒಂದು ಸತ್ಯವನ್ನು ಅರಿತುಕೊಂಡರು. ಮನುಷ್ಯ ಪ್ರಾಣಿ ಸ್ನೇಹದಲ್ಲಿ ಭಾಷೆ ಬೇಡ, ಹೃದಯವೊಂದು ಸಾಕು. ಎಂಡ್. Subscribe for more videos.